ನಮಸ್ಕಾರ ಸ್ನೇಹಿತರ, ಎಲ್ಲರೂ ಹೇಳಿದ್ರ ನಾನಂತೂ ಅದ್ಭುತವಾಗಿದ್ದೀನಿ, ಅತ್ಯದ್ಭುತವಾಗಿದ್ದೀನಿ. ಇವತ್ತು ನಿಮ್ಮನ್ನ ಇನ್ನೊಂದು ಲೊಕೇಶನ್ಗೆ ಕರ್ಕೊಂಡು ಹೋಗುವಂತ ಸಮಯ. ಅದು ಎಲ್ಲಿಗೆ ಅಂತ ಅಂದ್ರೆ ಶಿಲ್ಪಾರಾಮಂ ಅಂತ. ಇವತ್ತಿನ ಕಂಪ್ಲೀಟ್ ಬ್ಲಾಗ್ ಶಿಲ್ಪಾರಾಮಂನ ಟೂರ್ ಆಗಿರುತ್ತೆ. ಈ ಹೋಟೆಲಿಂದ ಚೆಕ್ಔಟ್ ಮಾಡುವಂತ ಸಮಯ. ಈ ಬಾರಿ ನಾವು ಹೈದರಾಬಾದ್ ಅಲ್ಲಿ ಸ್ಟೇ ಮಾಡ್ಲಿಕ್ಕೆ ಪ್ರಿಫರ್ ಮಾಡಿದಂತಹ ಏರಿಯಾ ಬಂದು ಕೊಂಡಾಪುರ್. ಟ್ರೀ ಬೂ ದ ಆಲ್ಫಾಬೆಟ್ ಕೊಂಡಾಪುರ್. ಈ ಹೋಟೆಲ್ ಅಲ್ಲಿ ನಾವು ಸ್ಟೇ ಆಗಿದ್ದು. ಈ ಹೋಟೆಲಿನ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಂದು ತುಂಬಾನೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. ಒಂದು ಒಳ್ಳೆ ಆಂಬಿಯನ್ಸ್ ಇರುವಂತಹ ಒಂದು ಹೋಟೆಲ್, ಜೊತೆಗೆ ರೂಮ್ಗಳು ಕೂಡ ತುಂಬಾ ನೀಟ್ ಅಂಡ್ ಟೈಡಿ ಆಗಿತ್ತು. ನೀವು ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆಗೆ ಹೈದರಾಬಾದ್ ವಿಸಿಟ್ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಕೊಂಡಾಪುರ್ ಸೈಡ್ ಅಲ್ಲಿ ಒಂದು ಒಳ್ಳೆ ಸ್ಟೇ ಹುಡುಕ್ತಾ ಇದ್ದೀರಾ ಅಂತ ಅಂದ್ರೆ ಟ್ರೀ ಬೂ ದ ಆಲ್ಫಾಬೆಟ್ ಅದ್ಭುತವಾದಂತಹ ಲೊಕೇಶನ್ ನೀವು ಸ್ಟೇ ಮಾಡ್ಲಿಕ್ಕೆ ಅಂತಾನೆ ಹೇಳ್ಬೋದು. ಈ ಒಂದು ಜಾಗದ ಲೊಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಹೈದರಾಬಾದ್ಗೆ ಬರಬೇಕು ಅಂತ ನಾನು ಡಿಸೈಡ್ ಮಾಡ್ಕೊಂಡಾಗ ಒಂದಷ್ಟು ಲಿಸ್ಟ್ ಹಾಕೊಂಡಿದ್ದೆ, ಈ ಪ್ಲೇಸ್ಗಳನ್ನ ನಾನು ಕವರ್ ಮಾಡಬೇಕು ಅಂತ. ಆದರೆ ನನ್ನ ಈ ಲಿಸ್ಟಲ್ಲಿ ಶಿಲ್ಪಾರಾಮಂ ಇರಲಿಲ್ಲ. ನನ್ನ ತಮ್ಮ ಈ ಪ್ಲೇಸ್ನ ಸಜೆಸ್ಟ್ ಮಾಡ್ದ. ಸೊ ಕ್ಯೂರಿಯಾಸಿಟಿಲಿ ನಾನು ಗೂಗಲ್ ಮಾಡಿ ಚೆಕ್ ಮಾಡಿದೆ. ಆಗ ಗೊತ್ತಾಯಿತು ಇದೊಂದು ಆರ್ಟ್ ಆ್ಯಂಡ್ ಗ್ಯಾಲರಿಯ ಒಂದು ದೊಡ್ಡ ವಿಲೇಜ್ ಅಂತ. ನೋಡಿ ಸ್ನೇಹಿತರೆ, ಇದೆ ಶಿಲ್ಪಾರಾಮಂ ಎಂಟ್ರಿ ಪಾಯಿಂಟ್. ಟಿಕೆಟ್ ಪ್ರೈಸಿಂಗ್ ಬಂದು ಅಡಲ್ಟ್ಸ್ಗಳಿಗೆ 60 ರೂಪಾಯಿ, ಚೈಲ್ಡ್ಗಳಿಗೆ 20 ರೂಪಾಯಿ. ನಿಮ್ಮ ಚೈಲ್ಡ್ ಫ್ರೆಂಡ್ಸ್ಗಳನ್ನ ಟ್ಯಾಗ್ ಮಾಡಿ. ಅಯ್ಯೋ ಜನರೇ, ಯಾಕೆ ಜನರೇ ಈ ತರ ತಲೆ ಕೆಡಿಸ್ತಿದ್ದೀರಾ? हेम्प बैग सखत फेमस हो. ये सब हेम्प का है ना? ठीक है. ಜಿಪ್ ಎಲ್ಲ ಇಲ್ಲ ಒಳಗಡೆ. ಮೊಬೈಲ್ ಇದು ಚೆನ್ನಾಗಿಲ್ಲ, ಇದು ಹೊರಟೋಗುತ್ತೆ. ಆ ಬಟ್ಟೆ ಚೆನ್ನಾಗಿಲ್ಲ. ಹೌದು, ಬರೀ ಕ್ವಾಲಿಟಿ ಚೆನ್ನಾಗಿದೆ ಅಷ್ಟೇ. ಹೊರಗಡೆ ಸಖತ್ತಾಗಿದೆ. ಹೌದು. ಇದೆಲ್ಲ ಇದ್ರಲ್ಲಿ ಸಿಗುತ್ತೆ ಚನ್ನಪಟ್ಟಣ. ಟಿಪಿಕಲ್ ಎಲ್ರು ಗಿಫ್ಟ್ ಕೊಡೋದು ಇದೇ ತರದ್ದು. ಅಂದ್ರೆ ನಾವ್ ಯಾರಿಗೆ ಗಿಫ್ಟ್ ಕೊಟ್ರು ನಾನು ಚನ್ನಪಟ್ಟಣದ ಗೊಂಬೆನೆ ಕೊಡ್ತೀನಿ. ನಮ್ಮ ಚನ್ನಪಟ್ಟಣದ ಯೋಯೋನ ಇದು. ಲೋ ನೀನು ಹೊಡೆದಾಗ್ತಾ ಸುಮ್ಮನೆಪ್ಪ. ನಿಜ ಚೆನ್ನಾಗೈತೆ. ಅದು ಕೆಳಗಡೆ ಒಳಗಡೆ ಬಾಲ್ ಬೇರಿಂಗ್ ಇರಬೇಕು. ಅದು ಆಕ್ಚುಲಿ ಅಲ್ಲ, ಹಿಂಗ ಹೇಳಿದ್ರೆ ವಾಪಸ್ ಬರ್ಬೇಕು ತಾನೆ ಅದು. ಇದು ಹಿಂಗ್ ಹಾಕಿದ್ರೆ ಹಿಂಗ್ ಸ್ಟೇ ಆಗ್ಬೇಕು. ಅದು ಸ್ಟೇ ಆಗಿ ಮತ್ತೆ ಮೇಲೆ ಬರ್ಬೇಕು. ಆಮೇಲೆ ನಾವ್ ಹಿಂಗ್ ಅಂದಾಗ ಬರ್ಬೇಕು. ಇದಾ ಮೌ ಇಲ್ಲ ಉದ್ದದ ಇದು. ಇದು ಕೇಸ ಕದ ಹೆಂಗ್ ಹಾಕೋದು ಅಂತ ತಿಳ್ಕೊಳ್ಳೋ ಅಂತ. ಇದು ಆಡಿಸಿ ನೋಡು, ಬೀಳಿಸಿ ನೋಡು. ಬೀಳುತ್ತೆ ಇದು ಒಳ್ಳೆ, ಆದ್ರೆ ಇದು ಉರುಳಿ ಹೋಗುತ್ತೆ. ನಂಗೆ ಒಂದು ಅರ್ಥ ಆಗಲಿಲ್ಲ. ಇದು ನೋ ಸ್ಮೋಕಿಂಗ್ ಫೈನ್ 500 ರೂಪೀಸ್ ಅಂದರೆ ಸ್ಮೋಕಿಂಗ್ ಮಾಡದೇ ಇದ್ರೆ 500 ರೂಪಾಯಿ ಫೈನಾ, ಅಥವಾ ಸ್ಮೋಕಿಂಗ್ ಮಾಡಿದ್ರೆ 500 ರೂಪಾಯಿ ಫೈನಾ? ಹ್ಯಾಪಿ ಬರ್ತ್ಡೇ ಬರ್ಸ. ಟೋನ್ ಗೊತ್ತಾಗಬೇಕು. ಇಲ್ಲ ಹಾಂ, ನೋಡು. ನೋಡ, ಪಾಪುನು ಅದೇ ಮಾಡ್ತಾ ಇದ್ದೆ, ನೀನು ಅದೇ ಮಾಡ್ತಾ ಇದೀಯ. ಧರ್ಮಸ್ಥಳದ ಕಾರೆಲ್ಲ ಇಲ್ಲಿ ನಿಂತ್ಬಿಟ್ಟ. ಜಸ್ಟಿಸ್ ಫಾರ್ ಸೌಜನ್ಯ ಗೈಸ್. ಕ್ರೇಜಿ ಆಗಿದೆ. ಜ್ವರ ಇದೆ. ಓಪನ್ ಮಾಡಿದ್ರೆ ಚಂದ್ರಮುಖಿ ಹೆಸರ, ಇದು ನಾಗವಲ್ಲಿ ಹೆಸರ. ಮೈಸೂರಲ್ಲೇ ಸಿಗುತ್ತೀವಲ್ಲ. ಅಂಬಾರಿ ಸಿಗುತ್ತೆ ಮೈಸೂರಲ್ಲಿ. ಗಾಡಿಯ ಮೇಲೆ ಅಂಬಾರಿ ಕಂಡೆ. ನಮ್ಮ ಬಾರ್ಗೇನ್ಸಿಂಗ್ ಸ್ಕಿಲ್ಸ್ ನೋಡೋಣ ಈಗ. ಬಾಯ್ 100 ಕರೋ ಬಾಯ್. ಈ ಬ್ರೌನ್ ವಾಲ ನಿಂಗೆ ಒಂದು 100 ರೂಪಾಯಿ ಕೊಟ್ಟರು ಸ್ಲಾಬ್ಗೆ ಕೊಟ್ಟಿರ್ತಾನೆ, ಅದಂತೂ ಪಕ್ಕ.
ಅಲ್ಲಿ ಕೊಟ್ರ ನೋಡಿಸ್ಕೋ. ಕೇಳಿದ ತಕ್ಷಣ ಕೊಟ್ಬಿಡಲ್ಲ 100 ರೂಪಾಯಿಗೆ, 80 ರೂಪಾಯಿ ಕೇಳ್ಬೋದಿತ್ತ ಅಂತ. ಇದೆಲ್ಲ ಕ್ರೇಜಿ ಇದೆ, ಬಟ್ ಇದೇನಕ್ಕೆ ಯೂಸ್ ಮಾಡ್ತಾರೆ, ಇದನ್ನ ಏನಕ್ಕೆ ಯೂಸ್ ಮಾಡ್ಬೋದು ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್. ಭಾರತೀಯ ಕರಕುಶಲವನ್ನ ಬೆಂಬಲಿಸಲಿಕ್ಕೆ ಅಂತ ಶಿಲ್ಪಾರಾಮಂ ಎಂಬುವಂತ ಒಂದು ದೊಡ್ಡ ಗ್ರಾಮವನ್ನೇ ಹೈದರಾಬಾದ್ನಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇದು 1992ರಲ್ಲಿ ಕಟ್ಟಿರ್ತಕ್ಕಂಥ ಒಂದು ಗ್ರಾಮ, ಹಾಗೂ ಇದು 65ಕ್ಕೂ ಹೆಚ್ಚು ಎಕರೆಯಲ್ಲಿ ನಿರ್ಮಾಣ ಆಗಿರುವಂತಹ ಒಂದು ಗ್ರಾಮ. ಹೈದರಾಬಾದಿನ ಮಾದಾಪುರ ಎಂಬ ಊರಿನಲ್ಲಿ ಈ ಒಂದು ಗ್ರಾಮ ಸೃಷ್ಟಿಯಾಗಿದ್ರು ಕೂಡ ನಾವು ಇಲ್ಲಿ ಒಳಗೆ ಹೋಗ್ತಿದ್ದಂಗೆ ಯಾವುದೋ ಬೇರೆನೇ ಲೋಕಕ್ಕೆ ಬಂದಿದ್ದೀವಿ ಅನ್ನೋ ರೀತಿ ಭಾಸ ಆಗುತ್ತೆ. ಹೈದರಾಬಾದಿನ ಬೇರೆ ಎಲ್ಲ ಕ್ರೌಡೆಡ್ ಪ್ಲೇಸಸ್ಗಳಿಗೂ ಹೋಗಿ ಬೋರ್ ಆಗಿದೆ ಅಂತ ಅಂದರೆ ಆರಾಮಾಗಿ ಒಂದು ವೀಕೆಂಡ್ ಫ್ಯಾಮಿಲಿ ಜೊತೆ ಹೋಗಿ ಚಿಲ್ ಮಾಡಿಕೊಂಡು ಒಂದಷ್ಟು ಮನೆಗೆ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಅಂತ ಅಂದರೆ ಈ ಪ್ಲೇಸ್ ಹೇಳಿ ಮಾಡಿಸಿರ್ತಕ್ಕಂಥ ಒಂದು ಜಾಗ. ಇದಾಗಿತ್ತು ಸ್ನೇಹಿತರೆ ಶಿಲ್ಪಾರಾಮಂ ಆರ್ಟ್ ಅಂಡ್ ಗ್ಯಾಲರಿಯ ಟೂರ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ನಿಮ್ಮ ಹೊಸ ಫ್ರೆಂಡ್ಸ್ ಕೈಲಿ ಫ್ಯಾಮಿಲಿ ಜೊತೆ ವಿಡಿಯೋನ ವ್ಲಾಗ್ನ ಶೇರ್ ಮಾಡಿ. ಮತ್ತೊಂದು ವ್ಲಾಗಲ್ಲಿ ಸಿಗುವ. ನಮಸ್ಕಾರ.